ನರಿಯು ತನ್ನ ನೋವನ್ನು ತಾಳಲಾರದೆ ರಾತ್ರಿ ಪೂರ್ತಿ ಕಾಡಿನಲ್ಲಿ ಕಿರುಚುತ್ತಾ ತುಂಬಾ ಸುಸ್ತಾಗಿ ಕಾಡಿನ ಮಧ್ಯದಲ್ಲಿರುವ ಒಂದು ಕೊಳದ ಬಳಿ ಬಂದು ಮಲಗಿತು. ಅಯ್ಯೋ ದೇವರೇ, ಹೇಗೋ ನನ್ನ ಜೀವ ಉಳಿಯಿತು ಎಂದು ಅಲ್ಲಿಯೇ ಇದ್ದ ನೀರನ್ನು ಕುಡಿದು ವಿಶ್ರಾಂತಿ ಪಡೆಯಿತು. ಸ್ವಲ್ಪ ಸಮಯದ ನಂತರ ನರಿಯು ತನ್ನ ನೋವನ್ನು ತಾಳಲಾರದೆ ಅಲ್ಲೇ ವಿಶಾಲವಾದ ಒಂದು ದೊಡ್ಡ ಬಂಡೆಯ ಮೇಲೆ ಹೋಗಿ ಮಲಗುತ್ತದೆ. ತನಗೆ ಗೊತ್ತಿಲ್ಲದೆ ತುಂಬಾ ನಿದ್ರೆ ಮಾಡಿ ಬಿಡುತ್ತದೆ. ಬಿಸಿಲು ಹೆಚ್ಚಾದಂತೆ ಆ ಒಂದು ಬಂಡೆಯು ತುಂಬಾ ಬಿಸಿಯಾಗಿ ಆ ನರಿಯ ಸುಟ್ಟ ಚರ್ಮ ಬಂಡೆಗೆ ಕಚ್ಚಿಕೊಂಡು ಬಿಡುತ್ತದೆ. ನಿದ್ರೆಯಿಂದ ಎದ್ದ ನರಿಯು ಎದ್ದು ಬೇರೆ ಕಡೆ ಹೋಗಲು ಪ್ರಯತ್ನಿಸುತ್ತದೆ. ಆದರೆ ಬಂಡೆಗೆ ಕಚ್ಚಿಕೊಂಡ ಚರ್ಮದಿಂದ ನೋವನ್ನು ತಾಳಲಾರದೆ ದೇವರೇ ಮಳೆಯನ್ನು ಬರಿಸಪ್ಪ ಎಂದು ಕೇಳಿಕೊಳ್ಳುತ್ತದೆ. ಮಳೆ ಬಂದರೆ ನಿನಗೆ ಪೂಜೆಯನ್ನು ಸಲ್ಲಿಸುತ್ತೇನೆ ಎಂದು ಪರಿಪರಿಯಾಗಿ ಬೇಡಿಕೊಂಡಿತು. ಆ ನರಿಯ ಕೂಗು ದೇವರಿಗೆ ಮುಟ್ಟಿ ಇದ್ದಕ್ಕಿದ್ದಂತೆ ಜಾದುವಿನ ರೂಪದಲ್ಲಿ ಗುಡುಗು ಸಿಡಿಲಿನೊಂದಿಗೆ ಮಳೆಯು ಬರಲು ಪ್ರಾರಂಭವಾಯಿತು. ಬಿಸಿಯಾಗಿದ್ದ ಬಂಡೆಯು ತಂಪಾಗಿ ಬಂಡೆಗೆ ಅಂಟಿಕೊಂಡಿದ್ದ ನರಿಯ ಚರ್ಮವು ನಿಧಾನವಾಗಿ ಬಿಡಿಸಿಕೊಂಡಿತು. ನಂತರ ಖುಷಿಯಿಂದ ನರಿಯು ದೇವರಿಗೆ ಧನ್ಯವಾದವನ್ನು ಹೇಳಿ ಅಲ್ಲಿಂದ ಹೊರಟಿತು. ನರಿಯು ಅಲ್ಲಿಂದ ನೇರವಾಗಿ ತನ್ನ ಸ್ನೇಹಿತರು ಇರುವ ಜಾಗಕ್ಕೆ ಬರುತ್ತದೆ. ನಡೆದ ಎಲ್ಲ ಸಂಗತಿಗಳನ್ನು ತನ್ನ ಸ್ನೇಹಿತರ ಮುಂದೆ ಬಿಚ್ಚಿಡುತ್ತದೆ. ಸ್ನೇಹಿತರು ನರಿಯನ್ನು ಸಮಾಧಾನ ಮಾಡುತ್ತಾರೆ. ಆಗ ನರಿಯು, ನಾನು ದೇವರಿಗೆ ಹರಕೆಯನ್ನು ಹೊತ್ತಿದ್ದೇನೆ, ಈಗ ಹರಕೆಯನ್ನು ನೆರವೇರಿಸಬೇಕು. ಪಕ್ಕದ ಊರಿನಲ್ಲಿರುವ ಜನಗಳನ್ನು ವಂಚಿಸಿ ಅವರಿಂದ ಎಲ್ಲಾ ವಸ್ತುಗಳನ್ನು ತಂದು ಸರಿಯಾದ ವಿಧಾನಗಳಿಂದ ಪೂಜೆಯನ್ನು ಮಾಡೋಣ ಎಂದು ಹೇಳಿತು. ತನ್ನ ಸ್ನೇಹಿತರೆಲ್ಲರೂ ಇದಕ್ಕೆ ಒಪ್ಪಿ ಸರಿ ಎಂದು ಹೇಳಿದರು. ಪಕ್ಕದ ಊರಿನಲ್ಲಿ ಒಬ್ಬ ರೈತ ತನ್ನ ಜಮೀನಿನ ಪಕ್ಕದಲ್ಲಿ ಮೇಕೆ ಮತ್ತು ಕುರಿಗಳನ್ನು ಮೇಯಿಸುತ್ತಿದ್ದನು. ಅಲ್ಲಿಗೆ ನರಿ ಒಂದು ಬಂದಿತು. ಅದನ್ನು ನೋಡಿದ ರೈತನು ತನ್ನ ಕಡ್ಡಿಯಿಂದ ಒಡೆಯಲು ಮುಂದಾದನು. ಅಷ್ಟರಲ್ಲಿ ನರಿಯು, ನನ್ನನ್ನು ಹೊಡೆಯಬೇಡ, ನಾನು ಬಂದಿರುವುದು ನಿನ್ನ ಸಹಾಯಕ್ಕಾಗಿ ಎಂದಿತು. ಅದಕ್ಕೆ ರೈತ, ನೀನು ಮೋಸದ ನರಿ, ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ ಎಂದನು. ಆಗ ನರಿಯು, ಇಲ್ಲ, ನಿನ್ನ ಮನೆಗೆ ಬೆಂಕಿ ಹತ್ತಿಕೊಂಡಿದೆ, ನೀನು ಈಗ ಹೋಗಲಿಲ್ಲ ಎಂದರೆ ನಿಮ್ಮ ಸಂಸಾರ ಹಾಳಾಗುತ್ತದೆ ಎಂದಿತು. ರೈತ ಭಯದಿಂದ ಕುರಿ ಮತ್ತು ಮೇಕೆಗಳನ್ನು ಬಿಟ್ಟು ಅಲ್ಲಿಂದ ಓಡಿದನು. ಆಗ ನರಿಗಳು ಆ ಮೇಕೆ ಮತ್ತು ಕುರಿಗಳನ್ನು ತಮ್ಮ ಗುಹೆಯೊಳಗೆ ತಂದು ಬಿಟ್ಟವು. ರೈತನು ನರಿಗಳ ಮಾತನ್ನು ಕೇಳಿ ಮನೆ ಕಡೆ ಓಡೋಡಿ ಬರುತ್ತಾನೆ. ಆದರೆ ಮನೆಗೆ ಯಾವುದೇ ಅವಘಡ ಸಂಭವಿಸಿರುವುದಿಲ್ಲ. ತನ್ನ ಹೆಂಡತಿಯನ್ನು ಸಹ ಜೋರಾಗಿ ಕೂಗುತ್ತಾನೆ. ಅವಳು ಹೊರಗೆ ಬಂದು ಏನಾಯಿತು ಎಂದು ಕೇಳುತ್ತಾಳೆ. ರೈತನು ಇರುವ ಸಂಗತಿಯನ್ನು ತಿಳಿಸುತ್ತಾನೆ. ಆಗ ಅವನ ಹೆಂಡತಿಯು, ಆ ನರಿಗಳು ನಿಮಗೆ ಮೋಸ ಮಾಡಿವೆ ಎಂದು ಹೇಳುತ್ತಾಳೆ. ಆಗ ರೈತ ತುಂಬಾ ಕೋಪದಿಂದ ಆ ನರಿಗಳಿಗೆ ಸರಿಯಾದ ಪಾಠ ಕಲಿಸುವೆ ಎಂದು ತಾನು ಇದ್ದ ಜಾಗದ ಕಡೆಗೆ ಬರುತ್ತಾರೆ. ಸ್ವಲ್ಪ ಸಮಯದ ನಂತರ ರೈತನು ತಾನು ಮೇಕೆ ಮತ್ತು ಕುರಿಗಳನ್ನು ಮೇಯಿಸುತ್ತಿದ್ದ ಜಾಗಕ್ಕೆ ಬಂದು ನೋಡುತ್ತಾನೆ. ಆದರೆ ಅಲ್ಲಿ ಯಾವುದೇ ಕುರಿ ಮತ್ತು ಮೇಕೆಗಳು ಇರಲಿಲ್ಲ. ರೈತ, ಆ ನರಿಗಳು ನನಗೆ ಮೋಸ ಮಾಡಿವೆ, ಅವುಗಳಿಗೆ ಸರಿಯಾದ ಪಾಠ ಕಲಿಸುತ್ತೇನೆ ಎಂದು ಅಲ್ಲಿಂದ ಮನೆಗೆ ಹಿಂದಿರುಗುತ್ತಾನೆ. ಒಮ್ಮೆ ರೈತನೊಬ್ಬ ಎತ್ತಿನ ಗಾಡಿಯಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಕಾಡಿನ ಮಧ್ಯದ ರಸ್ತೆಯಲ್ಲಿ ಹೋಗುತ್ತಿದ್ದನು. ಇದ್ದಕ್ಕಿದ್ದಂತೆ ಒಂದು ನರಿಯು ಎತ್ತಿನ ಗಾಡಿಗೆ ಅಡ್ಡವಾಗಿ ನಿಂತು, ನಿಲ್ಲು ಎಂದು ಹೇಳುತ್ತದೆ. ರೈತನು ಎತ್ತಿನ ಗಾಡಿಯಿಂದ ಕೆಳಗಿಳಿದು ನರಿಯ ಬಳಿ ಬಂದನು. ಆಗ ನರಿಯು, ನಿಮ್ಮ ಮಗ ಬಾವಿಗೆ ಬಿದ್ದು ಸತ್ತು ಹೋಗಿದ್ದಾನೆ ಎಂದಿತು. ರೈತನು ನಂಬಲಿಲ್ಲ. ಈ ನರಿಯೇ, ನೀನು ನನಗೆ ಸುಳ್ಳು ಹೇಳುತ್ತಿದ್ದೀಯಾ ಎಂದನು. ಇಲ್ಲ, ನಾನು ಸುಳ್ಳು ಹೇಳುತ್ತಿಲ್ಲ, ನಿಜವಾಗಿಯೂ ನಿನ್ನ ಮಗ ಸತ್ತು ಹೋಗಿದ್ದಾನೆ ಎಂದು ಹೇಳಿತು. ಆಗ ರೈತನು ಎತ್ತಿನ ಗಾಡಿಯನ್ನು ಅಲ್ಲಿಯೇ ಬಿಟ್ಟು ಮನೆಯ ಕಡೆ ಓಡಿದನು. ರೈತನು ಜೋರಾಗಿ ಓಡಿ ಬರುವುದನ್ನು ನೋಡಿ ಅವನ ಹೆಂಡತಿಯು, ಯಾಕೆ, ಏನಾಯ್ತು ಎಂದು ಕೇಳುತ್ತಾಳೆ. ಅದಕ್ಕೆ ರೈತ, ಮಗುವಿಗೆ ಏನೂ ಆಗಿಲ್ಲ ತಾನೆ ಎಂದು ಕೇಳುತ್ತಾನೆ. ಇಲ್ಲ ಎಂದು ಹೇಳುತ್ತಾಳೆ. ಆಗ ರೈತ, ನರಿ ನನಗೆ ಮೋಸ ಮಾಡಿದೆ, ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸುತ್ತೇನೆ ಎಂದು ತಾನು ಇದ್ದ ಸ್ಥಳಕ್ಕೆ ಓಡಿ ಬರುತ್ತಾನೆ. ಸ್ವಲ್ಪ ಸಮಯದ ನಂತರ ರೈತನು ಕೋಪದಿಂದ ಎತ್ತಿನ ಗಾಡಿ ಇದ್ದ ಸ್ಥಳಕ್ಕೆ ಓಡಿ ಬಂದು ನೋಡುತ್ತಾನೆ. ಎತ್ತಿನ ಗಾಡಿ ಮತ್ತು ಅದರಲ್ಲಿದ್ದ ವಸ್ತುಗಳು ಇರುವುದಿಲ್ಲ. ತುಂಬಾ ಕೋಪದಿಂದ ನರಿಯನ್ನು ಬೈದುಕೊಂಡು ಅಲ್ಲಿಂದ ಮನೆಗೆ ಹಿಂದಿರುಗುತ್ತಾನೆ. ಮರುದಿನ ರೈತನೊಬ್ಬನು ಮನೆಗೆ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಕಾಡಿನ ರಸ್ತೆಯ ಮಧ್ಯಭಾಗದಲ್ಲಿ ಸೈಕಲ್ನಲ್ಲಿ ಹೋಗುತ್ತಿದ್ದನು. ಇದ್ದಕ್ಕಿದ್ದಂತೆ ಒಂದು ನರಿಯು ರಸ್ತೆ ಮಧ್ಯಭಾಗದಲ್ಲಿ ನಿಂತು ರೈತನನ್ನು ನಿಲ್ಲು ಎಂದಿತು. ಆ ರೈತ ಭಯದಿಂದ ಸೈಕಲ್ ನಿಲ್ಲಿಸುತ್ತಾನೆ. ನರಿಯು, ನಿಮ್ಮ ಹೆಂಡತಿ ಹಾವು ಕಚ್ಚಿ ಸತ್ತು ಹೋಗಿದ್ದಾಳೆ ಎಂದು ಹೇಳಿತು. ಆ ಮೋಸದ ನರಿಯ ಮಾತನ್ನು ರೈತ ಒಪ್ಪಲಿಲ್ಲ. ಸ್ವಲ್ಪ ಸಮಯದ ನಂತರ ನರಿಯು ಗೋಗರೆಯುತ್ತಾ, ನಿಜವಾಗಿಯೂ ನಿಮ್ಮ ಹೆಂಡತಿಗೆ ಹಾವು ಕಚ್ಚಿದೆ ಎಂದು ಹೇಳುತ್ತದೆ. ಆಗ ರೈತನು ಸೈಕಲ್ಲನ್ನು ಅಲ್ಲಿಯೇ ನಿಲ್ಲಿಸಿ ಮನೆಯ ಕಡೆ ಓಡುತ್ತಾನೆ. ರೈತನು ಮನೆ ಹತ್ತಿರ ಬಂದು ತನ್ನ ಹೆಂಡತಿಯನ್ನು ಕರೆಯುತ್ತಾನೆ. ಆಗ ಹೆಂಡತಿಯು ಮನೆಯಿಂದ ಹೊರಗಡೆ ಓಡಿ ಬಂದು ಏನಾಯಿತು ಎಂದು ವಿಚಾರಿಸುತ್ತಾಳೆ. ಆಗ ರೈತ, ನಿನಗೆ ಹಾವು ಕಚ್ಚಿದೆಯೇ ಎಂದು ಕೇಳುತ್ತಾನೆ.
ನನಗೆ ಏನೂ ಆಗಿಲ್ಲ, ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ ಎಂದು ಹೇಳಿದಳು. ಆಗ ರೈತನು ಆ ನರಿ ನನಗೆ ಸುಳ್ಳು ಹೇಳಿದೆ ಎಂದು ತಾನು ಇದ್ದ ಸ್ಥಳಕ್ಕೆ ಬರುತ್ತಾನೆ. ರೈತನು ಮನೆಯಿಂದ ತಾನು ಇದ್ದ ಜಾಗಕ್ಕೆ ಓಡಿ ಬರುತ್ತಾನೆ. ಆದರೆ ಅಲ್ಲಿ ನರಿಯೂ ಇರುವುದಿಲ್ಲ, ತನ್ನ ಸೈಕಲ್ ಮತ್ತು ಸೈಕಲ್ನಲ್ಲಿ ಇದ್ದ ವಸ್ತುಗಳು ಸಹ ಇರುವುದಿಲ್ಲ. ಇದರಿಂದ ಕೋಪಗೊಂಡ ರೈತನು ನರಿಗಳಿಗೆ ಶಾಪ ಹಾಕುತ್ತಾ ಮನೆಗೆ ಹಿಂದಿರುಗುತ್ತಾನೆ. ನರಿಗಳು ಪಕ್ಕದ ಊರಿನ ಜನರನ್ನು ವಂಚಿಸಿ ವಸ್ತುಗಳನ್ನು ತಂದು ಬಹಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿದವು. ಯಾವುದೇ ತೊಂದರೆ ತೊಡಕುಗಳು ಬಾರದಂತೆ ಪೂಜೆ ಸಲ್ಲಿಸಿದವು. ಒಂದು ಕಡೆ ಪೂಜೆ ಸಲ್ಲಿಸಿದವು, ಮತ್ತೊಂದು ಕಡೆ ನರಿಗಳು ಮಾತುಕತೆಯೊಂದಿಗೆ ಮಾಂಸದ ಅಡುಗೆಗೆ ಮಸಾಲೆ ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳುತ್ತಿದ್ದವು. ಮತ್ತೊಂದು ಕಡೆ ನರಿಗಳು ಮೇಕೆ ಮತ್ತು ಕುರಿಗಳ ಮಾಂಸವನ್ನು ಕತ್ತರಿಸಿ ಒಂದೆಡೆ ತೊಳೆದು ಇಡುತ್ತಿದ್ದವು. ಮತ್ತೊಂದು ಕಡೆ ನರಿಗಳು ಅಡುಗೆ ಒಲೆಯನ್ನು ಸಿದ್ಧಪಡಿಸಿ ರುಚಿಯಾದ ಮಾಂಸದ ಅಡುಗೆಯನ್ನು ಮಾಡುತ್ತಿದ್ದವು. ಆ ಅಡುಗೆ ಸುವಾಸನೆ ಇಡೀ ಕಾಡಿಗೆಲ್ಲ ಹಬ್ಬಿತ್ತು. ನರಿಗಳು ತಾವು ತಯಾರಿಸಿದ ಮಾಂಸಾಹಾರವನ್ನು ತಮ್ಮ ಬಳಗದೊಂದಿಗೆ ಬಹಳ ಸಂತೋಷದಿಂದ ರುಚಿಕರವಾದ ಭಕ್ಷ್ಯ ಭೋಜನವನ್ನು ಸವಿಯುತ್ತಾ ತಮ್ಮ ಸುಂದರ ಕ್ಷಣಗಳನ್ನು ಅನುಭವಿಸುತ್ತಿದ್ದವು. ನರಿಗಳು ಭಕ್ಷ್ಯ ಭೋಜನವನ್ನು ಸವಿದು ರಾತ್ರಿ ಪೂರ್ತಿ ತುಂಬಾ ಸಂತೋಷದಿಂದ ತಮ್ಮ ಕುಟುಂಬದೊಂದಿಗೆ ಬೆಂಕಿಯನ್ನು ಕಾಯಿಸಿಕೊಳ್ಳುತ್ತಾ ತಮ್ಮ ಸುಂದರ ಕ್ಷಣಗಳನ್ನು ಅನುಭವಿಸುತ್ತಿದ್ದವು. ಊರಿನ ಜನರೆಲ್ಲರೂ ಒಂದೆಡೆ ಸೇರಿ ಪ್ರತಿಯೊಬ್ಬರೂ ಸಹ ತಾವು ನರಿಗಳಿಂದ ಯಾವ ರೀತಿ ವಂಚನೆಗೆ ಒಳಗಾಗಿದ್ದೇವೆ ಎಂದು ಆ ಊರಿನ ಯಜಮಾನರ ಬಳಿ ಚರ್ಚಿಸಿದರು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಲ್ಲಿ ಯಾವ ವಸ್ತುಗಳು ಕಾಣೆಯಾಗಿವೆ ಎಂಬುದನ್ನು ಚರ್ಚಿಸಿದವು. ಎಲ್ಲರೂ ಸಹ ಒಮ್ಮತದಿಂದ ಆ ನರಿಗಳನ್ನು ಸುಮ್ಮನೆ ಬಿಡಬಾರದೆಂದು ತೀರ್ಮಾನಿಸಿ ಸುತ್ತಮುತ್ತಲಿನ ಕಾಡಿನಲ್ಲಿ ನರಿಗಳನ್ನು ಹುಡುಕಲು ಶುರು ಮಾಡಿದರು. ಮಾರನೆಯ ದಿನ ಊರಿನ ಜನರೆಲ್ಲರೂ ಅಕ್ಕಪಕ್ಕದ ಕಾಡಿನಲ್ಲಿ ನರಿಗಳನ್ನು ಹುಡುಕಲು ಶುರು ಮಾಡಿದರು. ನರಿಗಳು ಗುಹೆಯ ಒಳಗೆ ಚೆನ್ನಾಗಿ ಊಟವನ್ನು ಮಾಡಿ ನಿದ್ರೆಗೆ ಜಾರಿರುತ್ತವೆ. ಊರಿನ ಜನರು ನರಿಗಳನ್ನು ಹುಡುಕುತ್ತಾ ಒಂದು ಗುಹೆಯ ಸಮೀಪ ಬರುತ್ತಾರೆ. ಮೇಕೆ ಮತ್ತು ಕುರಿಗಳನ್ನು ಕಳೆದುಕೊಂಡ ರೈತನು ಒಂದು ಕಡ್ಡಿಯನ್ನು ಹಿಡಿದುಕೊಂಡು ಗುಹೆಯೊಳಗೆ ಬರುತ್ತಾನೆ. ರೈತನು ಗುಹೆಯೊಳಗೆ ಬರುವಾಗ ಜೋರಾಗಿ ಕೂಗುತ್ತಾ ಬರುತ್ತಾನೆ. ಇದನ್ನು ಕೇಳಿಸಿಕೊಂಡ ನರಿಗಳು ನಿದ್ರೆಯಿಂದ ಎಚ್ಚರಗೊಂಡು ದಿಕ್ಕಾಪಾಲಾಗಿ ಓಡಲು ಶುರು ಮಾಡುತ್ತವೆ. ಊರಿನ ಜನರು ಗುಹೆಯ ಬಳಿ ಬಂದು ಉಳಿದಿರುವ ಎಲ್ಲಾ ವಸ್ತುಗಳನ್ನು ಎತ್ತಿನಗಾಡಿಯಲ್ಲಿ ಹಾಕಿಕೊಂಡು ಊರಿನ ಬಳಿ ಬಂದ ಮೇಲೆ ಎಲ್ಲಾ ವಸ್ತುಗಳನ್ನು ಸಮಪಾಲಾಗಿ ಹಂಚಿಕೊಂಡರು. ನಮ್ಮ ಅದೃಷ್ಟ ಸರಿ ಇಲ್ಲ ಎಂದು ಇರುವುದರಲ್ಲಿಯೇ ತೃಪ್ತಿಕರವಾದ ಜೀವನವನ್ನು ನಡೆಸಿದರು.